ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ಮಿಥುನ ರಾಶಿ. ಜುಲೈ ತಿಂಗಳ ಮಿಥುನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ಮಿಥುನ ರಾಶಿ ಬಗ್ಗೆ ತಿಳ್ಕೊಳ್ಳಿ. ಖಂಡಿತ. ರಿಲ್ಯಾಕ್ಸ್ ಸ್ಟುಡಿಯೋ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಬನ್ನಿ, ಮಿಥುನ ರಾಶಿಯವರಿಗೆ ಜುಲೈನ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡ್ತಾ ಹೋಗೋಣ. ನೋಡಿ, ಮಿಥುನ ರಾಶಿಯವರಿಗೆ ಬುಧ ಅಧಿಪತಿ ಅಂತ ಹೇಳ್ತೀನಿ. ಮರ್ಕ್ಯುರಿ ಅಂತ ಅಂದ್ರೆ ಪವರ್ ಆಫ್ ಅಲ್ಲಿ ಒಂದು ಬ್ರೈನ್ ಬ್ರಿಲಿಯಂಟ್ ಆಗಿ ಓಡ್ಬೇಕು. ಮರ್ಕ್ಯುರಿ ತರ ಹೊಡ್ಬೇಕು ಅಂತ ಅಂದ್ರೆ ಅದು ಮಿಥುನ ರಾಶಿಯವರಿಗೆ ಖಂಡಿತ ಬುಧ ಅಧಿಪತಿ. ಆದ್ರೆ ಎಲ್ಲೋ ಒಂದು ಕಡೆ ಮಿಥುನ ರಾಶಿಯವರಿಗೆ ಶನಿ 10ರಲ್ಲಿದ್ದ, ರಾಹು 9ರಲ್ಲಿದ್ದ. ಕೆಲಸದ ವಿಚಾರ ಸಾಕಷ್ಟು ನೋವುಗಳನ್ನ ಮಿಥುನ ರಾಶಿಯವರು ನೋಡಿದ್ದಾರೆ. ಯಾಕೆಂತಂದ್ರೆ ಜಾಬ್ ಅಂತ ಬಂದಾಗ ಇವತ್ತಿನ ವೃತ್ತಿ ರಂಗದಲ್ಲಿ ನಾವು ಸಾಕಷ್ಟು ಕೆಲಸಗಳನ್ನ ಕಳ್ಕೊಂಡಿರುವಂತದ್ದು ಮಕ್ಳುಗಳು, ಅಥವಾ ವಿದೇಶಕ್ಕೆ ಓದೋದಕ್ಕೆ ಅಂತ ಹೋದಾಗ ಅಲ್ಲೂ ಕೂಡ ಜಾಬ್ ಇಲ್ದಿರಂತ ಹೊದ್ದಾಡಿರೋದು. ಯಾಕಂದ್ರೆ ನಮ್ಮ ಟ್ರಂಪ್ ಅಮೆರಿಕದಲ್ಲಿ ತುಂಬಾ ಜನ ಇಂಡಿಯನ್ಸ್ ಗಳಿಗೆ ಬಹಳ ಪ್ರಾಬ್ಲಮ್ ಕೊಟ್ರು. ಈ ತರ ಓದ್ತೀನಿ ಅಂತ ಹೇಳಿ ಅಮೆರಿಕಕ್ಕೆ ಹೋಗಿ ಸೇರಿದಂತಹ ಮಕ್ಳುಗಳಿಗೂ ಕೂಡ ಕೆಲಸ ಇಲ್ಲದೆ ವಾಪಸ್ ಆಗಿದ್ದಾರೆ. ಯಾಕೆಂದ್ರೆ ರಾಹು 9ರಲ್ಲಿದ್ದಾನೆ, ಶನಿ ಕರ್ಮಕಾರಕ ಶನಿ 10ರಲ್ಲಿದ್ದಾನೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಒಬ್ಬ ಮನುಷ್ಯ ಕಷ್ಟಪಟ್ಟು ಮಕ್ಳನ್ನ ಓದಿಸ್ತಾನೆ, ತಂದೆ ತಾಯಿಯಿಂದ ಕಷ್ಟಪಟ್ಟು ಓದಿಸಿರ್ತಾರೆ. ಮಕ್ಳು ಒಂದ್ಸಲ ಅಬ್ರಾಡ್ಗೆ ಹೋದ್ರೆ ವಿದೇಶಕ್ಕೆ ಹೋದ್ರೆ ದುಡ್ಕೊಂಡ್ ಬರ್ತಾರೇನಪ್ಪ ಅನ್ನೋ ಒಂದು ನಂಬಿಕೆಯಿಂದ ಮಕ್ಳನ್ನ ಕಷ್ಟಪಟ್ಟು ತಂದೆ ತಾಯಿ ಓದಿಸಿರ್ತಾರೆ. ಆದ್ರೆ ಅದಕ್ಕೆ ಪ್ರತಿಫಲನೆ ಸಿಗದೆ ಇದ್ದಾಗ ಅಷ್ಟೆಲ್ಲ ಹಣ ಖರ್ಚು ಮಾಡಿ ತುಂಬಾ ಒದ್ದಾಡಿ ಇವತ್ತು ನೋಡಿ ಬ್ಯಾಂಗ್ಳೂರು ಅಂತಹ ಒಂದು ಸಿಲಿಕಾನ್ ಸಿಟಿಯಲ್ಲಿ ಗಂಡ ಹೆಂಡತಿ ಇಬ್ರು ಜೀವನ ಮಾಡ್ಲೇಬೇಕು. ಯಾಕೆಂದ್ರೆ ಒಂದು ಮನೆ ಬಾಡಿಗೆ ಇರ್ಬೋದು, ಅಥವಾ ಸ್ವಂತ ಮನೆ ಲೋನ್ಗಳಿರ್ಬೋದು, ಮಕ್ಕಳನ್ನ ಓದಿಸುವಂತ ವಿಚಾರ ಇರ್ಬೋದು. ಇಲ್ಲಿ ಗಂಡು ಮತ್ತೆ ಹೆಣ್ಣು ಪರಸ್ಪರವಾಗಿ ದುಡಿದ್ರೇನೆ ಜೀವನ ಮಾಡಕ್ ಹೋಗೋದು. ಖಂಡಿತ. ಅದು ಎಂತದೇ ಇರ್ಲಿ, ಎಂತ ಹೈಯರ್ ಸ್ಯಾಲ್ರಿ ಇದ್ರೂ ಕೂಡ ಇಲ್ಲಿ ಗಂಡು ಮತ್ತೆ ಹೆಣ್ಣು ದುಡಿದ್ರೆ ಮಾತ್ರ ಜೀವನ ಮಾಡಕ್ ಸಾಧ್ಯ ಆಗಿರೋದ್ರಿಂದ ಎಲ್ಲ ಒಂದ್ ಕಡೆ ಕಷ್ಟಪಟ್ಟು ಓದಿ ನನ್ನ ಮಕ್ಕಳನ್ನ ವಿದೇಶಕ್ಕೆ ಕಳಿಸಿದಾಗ ಕೆಲಸಗಳಿಲ್ಲದೆ ಒದ್ದಾಡ್ತದಂತಹ ಮಿಥುನ ರಾಶಿಯವರಿಗೆ ಖಂಡಿತ ಜಾಬು ಸಿಗುತ್ತೆ. ಯಾಕಂದ್ರೆ ಜೂನ್ 2ರಲ್ಲಿ ಆಲ್ರೆಡಿ ಗುರು ಬದಲಾವಣೆ ಆಗಿದ್ದಾನೆ. ಗುರುವಿನ ದೃಷ್ಟಿ ನಿಮ್ಮ ಉದ್ಯೋಗದ ಮೇಲೆ ಇರೋದ್ರಿಂದ, ಅಂದ್ರೆ ನಿಮ್ಮ ಒಂದು ಕರ್ಮದ ಮನೆಯಲ್ಲಿ ಇರೋದ್ರಿಂದ, ಕೆಲಸ ಅಂತ ಏನ್ ಕರಿತೀವೋ ಅಲ್ಲಿ ಗುರುವಿನ ದೃಷ್ಟಿ ಬಿದ್ದಿರೋದ್ರಿಂದ ಮಿಥುನ ರಾಶಿಯವರು ಯಾರೆಲ್ಲ ಇದ್ದೀರಾ, ಕೆಲಸದಲ್ಲಿ ಪ್ರಮೋಷನ್ ನೋಡ್ತೀರಾ, ಅಥವಾ ಹೊಸ ಹೊಸ ಉದ್ಯೋಗಗಳ ಅವಕಾಶ ಸಿಗ್ತಾ ಹೋಗುತ್ತೆ. ಯೂತ್ಸ್ಗಳು ಯಾರು ಈಗ ತಾನೇ ಎಜುಕೇಶನ್ ಮುಗಿಸಿ ಬಂದಿದ್ರೆ ಅವ್ರಿಗೂ ಕೂಡ ಒಳ್ಳೊಳ್ಳೆ ಕಂಪನಿಗಳಲ್ಲಿ ಕೆಲಸ ಅಲರ್ಟ್ ಆಗುತ್ತೆ ಮಿಥುನ ರಾಶಿಯವರು. ನೋಡಿ, ಗುರುವಿನ ದೃಷ್ಟಿ ಬಿತ್ತು ಅಂತ ಅಂದ್ರೆ ನಿಮ್ಮ ಒಂದು ಕತ್ತಲೆಯಲ್ಲಿ ಇರುವಂತಹ ಜೀವನ ಸಮಸ್ಯೆಗಳು ಪ್ರತಿಯೊಂದು ಕೂಡ ಬಗೆಹರಿಸುವಂತಹ ಏಕೈಕ ಶಕ್ತಿ ಗುರುವಿಗೆ ಇರುವುದರಿಂದ ಆ ಗುರುವಿನ ದೃಷ್ಟಿ ನಿಮ್ಮ ಕರ್ಮಸ್ಥಾನ ಅಂದ್ರೆ ಉದ್ಯೋಗ ಸ್ಥಾನದ ಮೇಲೆ ಇರೋದ್ರಿಂದ ಮಾಡುವಂತಹ ಕೆಲಸದಲ್ಲಿ ಉನ್ನತ ಪ್ರಗತಿನ ನೋಡ್ತಾ ಹೋಗ್ತೀರಿ, ಪ್ರಮೋಷನ್ ನೋಡ್ತಾ ಹೋಗ್ತೀರಿ, ಹೊಸ ಹೊಸ ಉದ್ಯೋಗಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ. ಮಿಥುನ ರಾಶಿಯವರಿಗೆ ಆಲ್ರೆಡಿ ಮಿಥುನ ರಾಶಿಯವರಿಗೆ ಬುಧ ಸ್ವಂತ ಮನೆಯಲ್ಲಿದ್ದಾನೆ. ಈ ಮಂತ್ ಖಂಡಿತ ಬ್ರಿಲಿಯಂಟ್ ಆಗಿ ಕೆಲಸಗಳನ್ನ ತಗೋತಾರೆ. ಎಜುಕೇಶನ್ಸ್ ಏನಾರ ಅಂತ ಬಂದ್ರೆ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಅಥವಾ ಒಳ್ಳೊಳ್ಳೆ ಸ್ಕೂಲ್ಗಳಲ್ಲಿ ಇವ್ರಿಗೆ ಅಡ್ಮಿಷನ್ ಸಿಗುತ್ತೆ ಮಿಥುನ ರಾಶಿಯವರಿಗೆ. ಜೊತೆಗೆ ಮಿಥುನ ರಾಶಿಯವರಿಗೆ ವ್ಯಯಾಧಿಪತಿಯಾದಂತಹ ಶುಕ್ರ ಆಲ್ರೆಡಿ ನಿಮಗೆ ತೃತೀಯ ಮನೆಯಲ್ಲಿ ಅಂದ್ರೆ 3ನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಫೈನಾನ್ಸ್ ಯಾರಿಗಾರ ಕೊಟ್ಟು ಕಳ್ಕೋಬೇಡಿ, ಫ್ರೆಂಡ್ಸ್ ಯಾರ ಕೊಟ್ಟು ಕಳ್ಕೊಳ್ಳುವಂತಹ ಒಂದು ಅವಕಾಶ ಮಾಡ್ಕೋಬೇಡಿ. ನೋಡಿ, ಮಿಥುನ ರಾಶಿಯವರಿಗೆ ಹೇಗೆ ಗೊತ್ತಾ, ಫ್ರೆಂಡ್ಸ್ ಇರ್ಬೇಕು, ಖರ್ಚು ಇವರೇ ನೋಡ್ಬೇಕು. ಯಾಕೆಂತಂದ್ರೆ ಫ್ರೆಂಡ್ಸ್ ಗಳಿಂದ ತಗೊಳ್ಳೋದಾಗ್ಲಿ ಅಥವಾ ಫ್ರೆಂಡ್ಸ್ ಗಳೇನಾರ ಪಾರ್ಟಿ ಅಂತ ಬಂದಾಗ ಮಿಥುನ ರಾಶಿಯವರು ಫಾಸ್ಟ್ ಹೋಗಿರ್ತಾರೆ ದುಡ್ಡು. ಯಾಕಂದ್ರೆ ವ್ಯಯಾಧಿಪತಿ ಶುಕ್ರ ಅಲ್ವಾ, ಯಾರ ಹತ್ರ ಈಸ್ಕೊಳಕ್ ಇಷ್ಟಪಡಲ್ಲ. ನನ್ನ ಹತ್ರ ಇಲ್ಲ ಅಂದ್ರೂ ಪರವಾಗಿಲ್ಲ, ಸಾಲ ಮಾಡಾದ್ರೂ ಒಂದ್ ಮೋಜು ಮಸ್ತಿ ಮಾಡೋಣ, ಸಾಲ ಮಾಡಾದ್ರೂ ಒಂದ್ ಪಾರ್ಟಿ ಕೊಡೋಣ ಅನ್ನೋದು ಮಿಥುನ ರಾಶಿಯವರಿಗೆ ಖಂಡಿತ ಇರೋದ್ರಿಂದ ಸ್ವಲ್ಪ ಅಧಿಕ ಖರ್ಚು ಈ ಒಂದು ಜುಲೈ ತಿಂಗಳಲ್ಲಿ ನಿಮಗೆ ಬರೋದ್ರಿಂದ ಸ್ವಲ್ಪ ಕತ್ರಿನ ಹಾಕೊಳ್ಳಿ. ಹಂಗಂತ ಖುಷಿಗೆ ಕತ್ರಿ ಹಾಕೊಳ್ಳಿ ಅಂತ ಹೇಳ್ತಿಲ್ಲ, ಖುಷಿನ ಪಡಿ, ಆದ್ರೆ ಅದಕ್ಕೆ ಸ್ವಲ್ಪ ಕಡಿವಾಣ ಇರಲಿ. ಅತಿಯಾದ ಖರ್ಚು ನಿಮ್ಮ ಒಂದು ಜೇಬಿಗೆ ಕತ್ರಿ ಬೀಳೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ಖರ್ಚುಗಳನ್ನ ಮಾಡ್ತಾ ಹೋಗಿ. ಯಾಕಂದ್ರೆ ಶುಕ್ರ ಮತ್ತೆ ಕೇತು 3ನೇ ಭಾವದಲ್ಲಿ ಇದ್ದಾರೆ. ಯಾಕಂದ್ರೆ ಕೆಲವ್ರು ನೋಡಿ ಸಾಲ ಮಾಡ್ತಾರೆ. ಹೇಗೆ ಅಂತ, ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನಿ ಅಂತ ಹೇಳಿದಾರೆ ಅಲ್ವಾ. ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ತುಪ್ಪ ತಗೊಂಡೋಗಿ ದಾನ ಮಾಡ್ತಾ ಇದೀವಿ. ಸೊ ದಾನ ಮಾಡ್ಬೇಡಿ, ತುಪ್ಪ ತಿನ್ನಿ. ನೀವೆಷ್ಟು ತುಪ್ಪ ತಿಂತೀರೋ ಅಷ್ಟು ಮಟ್ಟಿಗೆ ಶುಕ್ರ ನಿಮ್ಮ ಮೈ ಮೇಲೆ ನೀಟಾಗಿ ಪರಾಭಾವದಲ್ಲಿ ಕುಳಿತುಕೊಂಡು, ಶುಕ್ರ ಇದ್ರೇನೆ ಲೈಫ್ ಎಲ್ಲ, ಹಣ ಇಲ್ಲದೆ ಏನು ನಡೆಯಲ್ಲ ದುನಿಯಾದಲ್ಲಿ. ಸೊ ದುಡ್ಡೇ ದೊಡ್ಡಪ್ಪ ಅಂತ ಕರೀತಾರೆ. ಹಾಗಾಗಿ ಫೈನಾನ್ಸ್ ನಿಮ್ಗೆ ತುಂಬಾ ಚೆನ್ನಾಗಾಗ್ಬೇಕಾ, ನಿಮ್ಮ ಒಂದು ಹಣದ ಅಭಾವದ ಕಡಿಮೆ ಆಗಿ ಹಣದ ಒಂದು ಹರಿವು ಹೆಚ್ಚಾಗ್ಬೇಕಾ, ತುಪ್ಪ ತಿನ್ನಿ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗಲ್ಲ. ಸಾಲ ಮಾಡೋರು ತುಪ್ಪ ಯಾಕ್ತೀನಿ ಅಂತಂದ್ರೆ ಗೊತ್ತಾ, ಅದರಲ್ಲಿರೋ ಒಂದು ಶಕ್ತಿ, ಅದರಲ್ಲಿರುವಂತಹ ಶುಕ್ರ ನಿಮ್ಮ ಒಂದು ಲೈಫ್ ಅಲ್ಲಿ ಚೇಂಜಸ್ ಕೊಡ್ಬೇಕು ಅಂತ ಅಂದ್ರೆ ಖಂಡಿತ
ತುಪ್ಪ ತಿಂತ ಬನ್ನಿ. ಮಿಥುನ ರಾಶಿಯವರು 3ನೇ ಮನೆಯಲ್ಲಿ ಶುಕ್ರ ಮತ್ತೆ ಕೇತು ಇರೋದ್ರಿಂದ ಆದಷ್ಟು ಲೈಫ್ ಅಲ್ಲಿ ಕೇರ್ಫುಲ್ ಆಗಿ ಖರ್ಚು ಮಾಡೋದು ಕಲ್ತ್ಕೊಳ್ಳಿ. ಯಾಕಂದ್ರೆ ಎಲ್ಲೋ ಒಂದು ಕಡೆ ಕೂಡಿಟ್ಟಂತಹ ಹಣ ಸ್ವಲ್ಪ ಮೋಜು ಮಸ್ತಿಗೆ ಖರ್ಚಾಗುವಂತಹ ಅವಕಾಶ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಖರ್ಚುಗಳಿಗೆ ಕಡಿವಾಣ ಹಾಕಿ. ಗುರುವಿನ ದೃಷ್ಟಿ 10ನೇ ಮನೆಯಲ್ಲಿ ಇರೋದ್ರಿಂದ ಆದಷ್ಟು ನಿಮಗೆ ಹೊಸ ಹೊಸ ಅವಕಾಶಗಳು ಮಿಥುನ ರಾಶಿಯವರಿಗೆ ಸಿಗ್ತಾ ಹೋಗುತ್ತೆ. ಜೊತೆಗೆ ಮಿಥುನ ರಾಶಿಯವರ ಲೈಫ್ ಅಲ್ಲಿ ಏನಾದ್ರು ಒಂದು ಚೇಂಜಸ್ ನ ಈ ಒಂದು ಜುಲೈ ತಿಂಗಳಲ್ಲಿ ನೋಡ್ತೀರಿ. ಗುರುವಿನ ಒಂದು ಬದಲಾವಣೆ ಕೂಡ 2ನೇ ಮನೆ ಧನಸ್ಥಾನಕ್ಕೆ ಬಂದಿರೋದ್ರಿಂದ 2ನೇ ಮನೆ ಧನಕಾರಕನಾಗಿ ಗುರು ಇದ್ದಾನೆ. ಸೊ 2ನೇ ಮನೆ ಗುರು ಅಂತ ಅಂದ್ರೆ ಸಕಲವನು ಅಷ್ಟೈಶ್ವರ್ಯಗಳನ್ನು ಕೊಡುವಂತನು ಗುರು. ಖಂಡಿತ ಎಲ್ಲೋ ಮಿಥುನ ರಾಶಿಯವರಿಗೆ ಇಷ್ಟು ದಿನಗಳು ಇದ್ದಂತಹ ಕಷ್ಟಗಳು, ನೋವುಗಳು ಎಲ್ಲವೂ ಕೂಡ ಪರಿಹಾರ ಆಗ್ತಾ ಹೋಗುತ್ತೆ. ಆಗ ಒಂದು ಸರಿ ಆಲಂಗುಡಿ ಗುರಿಗೆ ಹೋಗಿ ಬರುವಂತದ್ದು, ಮಂತ್ರಾಲಯ ರಾಘವೇಂದ್ರನ ಪ್ರಾರ್ಥನೆ ಮಾಡುವಂಥದ್ದು, ಜೊತೆಗೆ ಸಿಡಿ ಸಾಯಿಬಾಬಾನ ಹೆಚ್ಚು ಪ್ರಾರ್ಥಿಸುವಂಥದ್ದನ್ನ ಮಾಡ್ತಾ ಬನ್ನಿ. ಗುರುವಿನ ದೃಷ್ಟಿ ಆಲ್ರೆಡಿ ನಿಮ್ಮ ಒಂದು ಧನಸ್ಥಾನ ಮತ್ತೆ ಪ್ಲಸ್ ಧನಸ್ಥಾನದಲ್ಲಿ ಇದ್ದು ಕರ್ಮಸ್ಥಾನದ ಮೇಲೆ ನೋಡ್ತಾ ಇರೋದ್ರಿಂದ ಇನ್ನಷ್ಟು ಏಳಿಗೆ ಮತ್ತು ಅಭಿವೃದ್ಧಿಯನ್ನ ಮಿಥುನ ರಾಶಿಯವರು ನೋಡ್ತಾ ಹೋಗ್ಬೋದು. ಎಲ್ಲವೂ ಕೂಡ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ನಿಮ್ಮಲ್ಲಿರೋ ಅಷ್ಟು ಕಷ್ಟ ಕಾರ್ಪಣ್ಯಗಳನ್ನ ತೊಡೆದು ಹಾಕ್ಲಿ ಗುರು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ನೋಡ್ತಿರಲ್ಲ ವೀಕ್ಷಕರೇ, ಮಿಥುನ ರಾಶಿಯ ಒಂದು ಜುಲೈ ತಿಂಗಳ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.